ಹೊಸ ಪುಸ್ತಕ ಯಾವ್ದು ಬರ್ತಿದೆ? ಅದು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ Spy. ಒಬ್ಬ ಗೂಢಚರ್ಯೆ ಮಾಡುವಂತ ಕತೆ. ಧುರಂಧರ್ ಕತೆ ಸತ್ಯ ಕಥೆ ಅಲ್ಲ, ಸತ್ಯಕ್ಕೆ ಹತ್ತಿರವಾಗಿರುವ ಕತೆ. ಅವರ ಕಥೆ ಬರಹಗಾರನಾಗಿ ನನಗೆ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನನಗೆ ಕಣ್ಣಲ್ಲಿ ನೀರು ತರಿಸುವಂತ ಕಥೆಗಳು. ಯಾಕೆಂದ್ರೆ ಧುರಂಧರ ನೋಡಿದ ತಕ್ಷಣ ನಾವೆಲ್ಲ ಓಹೋ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಹೀಗ್ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಆದ್ರೆ ಅಲ್ಲಿ ಏನ್ ಕಷ್ಟ ಬರುತ್ತೆ ಗೊತ್ತಿಲ್ಲ, ಅದನ್ನ ತಿಳ್ಕೊಂಡು. ಓಕೆ, ನೀವಂತೂ ಫ್ರೀ ಇರಲ್ಲ. ಯಾವಾಗ್ಲೂ ವರ್ಕು, ಯಾವಾಗ್ಲೂ ಟ್ರಾವೆಲ್, ಯಾವಾಗ್ಲೂ ಪುಸ್ತಕ, ಯಾವಾಗ್ಲೂ ಬರವಣಿಗೆ, ಯಾವಾಗ್ಲೂ ಗೈಡೆನ್ಸು. ಹೌದು. ಹೊಸ ಪುಸ್ತಕ ಯಾವ್ದು ಬರ್ತಿದೆ? ನನ್ನ ಹೊಸ ಪುಸ್ತಕ ಇನ್ನೇನು ಬರ್ತಾ ಇದೆ, ಪ್ರಿಂಟ್ ಆಗಿ ಇನ್ನೆರಡು ದಿವಸದಲ್ಲಿ ಬರ್ಬೋದು. ಅದು ನೀವೆಲ್ಲ ತುಂಬಾ ಜನ ಧುರಂಧರ್ ಪಿಕ್ಚರ್ ನೋಡಿದ್ದೀರಾ. ಹೌದು. ಆ ಧುರಂಧರ್ ಪಿಕ್ಚರ್ ಅಲ್ಲಿ ನಾನು ಧುರಂಧರ್ 1 ನೋಡಿದ್ದೀನಿ, ಧುರಂಧರ್ 2 ನೋಡಿದ್ದೀನಿ. ಅದು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಿ Spy. ಒಬ್ಬ ಗೂಢಚರ್ಯೆ ಮಾಡುವಂತ ಕತೆ. ಹ್ಮ್. ಧುರಂಧರ್ ಕತೆ ಸತ್ಯ ಕಥೆ ಅಲ್ಲ, ಸತ್ಯಕ್ಕೆ ಹತ್ತಿರವಾಗಿರುವ ಕತೆ. ಹ್ಮ್. ನಾನು ಇಲ್ಲಿವರೆಗೂ ಬರೆದಿರೋದೆಲ್ಲ ಸತ್ಯ ಘಟನೆಗಳೇ. ಹ್ಮ್. ನಾನು ಬರೆದಿರೋ 108 ಪುಸ್ತಕನೂ ಸತ್ಯ ಘಟನೆ ಆಧಾರಿತಾನೆ, ಸತ್ಯ ಬಿಟ್ಟು ಬೇರೆ ಬರೆಯೋದಿಲ್ಲ. ಸೊ ಈ ರೀತಿ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋಗಿ ಬೇಹುಗಾರಿಕೆ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಅವರಿಗೆ ಆದ ಅನುಭವಗಳು ಮತ್ತು ಅಲ್ಲಿ ಪಾಕಿಸ್ತಾನದಲ್ಲಿ ಅವರು ಸಿಕ್ಕಿ ಹಾಕಿಕೊಂಡು ಪಟ್ಟ ಸಂಕಷ್ಟಗಳು, ಅವರ ಪಾಡುಗಳು, ಅದರ ಬಗ್ಗೆ ಬರಿಬೇಕಂತ ಹೇಳಿ 7 ಜನರ ಬಗ್ಗೆ ನಾನು ಈ ಪುಸ್ತಕ ಬರೆದಿದ್ದೀನಿ. ಪುಸ್ತಕದ ಹೆಸರು ಪಾಕ್ನಲ್ಲಿ ನಮ್ಮ ಧುರಂಧರರು ಅಂತ. ಪುಸ್ತಕದ ಹೆಸರು ಧುರಂಧರ ಅಂತ ಸೇರಿಸಿದ್ದೀನಿ. ಹೇಗೆ ನಮ್ಮ ದೇಶದಿಂದ ಅಂದರೆ ಬೇಹುಗಾರಿಕೆ ಅವರು ಕೇವಲ RNDW ಇಂದ ಹೋಗಿಲ್ಲ, ಬೇರೆ ಬೇರೆ ಆರ್ಗನೈಸೇಷನ್ ಕಡೆಯಿಂದ ಹೋಗಿ ಏನೇನಾಯಿತು ಅವರಿಗೆ ಅಂತ ಹೇಳಿ ನಿಜವಾದ ಸ್ಟೋರೀಸ್ ಬರೆದು. ಇದು ಬರೆಯೋದ್ರಲ್ಲಿ ಇನ್ನೊಂದೇನು ಮುಖ್ಯ ಕಾರಣ ಏನಾಯ್ತಂದರೆ, ಒಬ್ಬ ಬೇಹುಗಾರನ ಜೀವನ ಹೇಗೆ ಅಂದರೆ, ಆತ ಯಾರಿಗೂ ಕಾಣದಂತಿರ್ತಾನೆ, ಎಲೆಮರೆಯ ಕಾಯಿ ಅಂತಿರ್ತಾನೆ. ಯಾವುದೇ ನಾವು ಜೇಮ್ಸ್ ಬಾಂಡ್ ಇಷ್ಟೆಲ್ಲ ಮಾತಾಡ್ತೀವಲ್ಲ, ಜೇಮ್ಸ್ ಬಾಂಡ್ ಕೂಡ ನಿಜವಾದ ವ್ಯಕ್ತಿ ಅಲ್ಲ. ಅಂದರೆ ಅವನು ಅವನ ಮೇಲೆ ಇದಾಗಿರೋದು. ಒಬ್ಬ ಇಂಥ ಬೇಹುಗಾರನಿದ್ದ ಅಂತ ಅವನ ಬಗ್ಗೆ ಯಾವುದೇ ಜನಕ್ಕೆ ಗೊತ್ತಾಗಲ್ಲ. ಆತ ಬೇಹುಗಾರಿಕೆ ಮಾಡಿ ಎಷ್ಟೋ ಸಲ ಜೈಲಿಗೆ ಹೋಗ್ಬೋದು, ಇಲ್ಲ ಎಷ್ಟೋ ಸಲ ಪ್ರಾಣನೂ ಕಳ್ಕೊಬೋದು, ಎಷ್ಟೋ ಸಲ ಸುಖವಾಗಿ ವಾಪಸ್ ಬರ್ಬೋದು, ರಿಟೈರ್ ಆಗ್ಬೋದು. ಆದರೆ ಒಬ್ಬ ರಿಟೈರ್ಡ್ ಆದ ಬೇಹುಗಾರ, ರಿಟೈರ್ಡ್ ಆದ ಗೂಢಚಾರ, ಇವನ ಬಗ್ಗೆ ಯಾರಿಗೂ ಗೊತ್ತೇ ಇರಲ್ಲ. ಅವರ ಮನೆಯವರು ಕೂಡ ಅವನು ಹೇಳೋಕ್ಕಾಗಲ್ಲ, ನಾನು ಹೀಗೆ ಮಾಡಿದೆ, ಇಲ್ಲಿ ಹೋದೆ. ಯಾಕೆಂದರೆ ಅವರು ಇದೊಂಥರ ಗುಟ್ಟಿನ ಪ್ರಪಂಚ, ಸೀಕ್ರೆಟ್ ವರ್ಲ್ಡ್. ಅದರಲ್ಲಿ ಅವರು ನಾನು ಹೀಗೆ ಮಾಡಿದೆ, ನಾನು ಹಾಗೆ ಮಾಡಿದೆ, ಅವರ ಸಾಹಸ ಕೂಡ ಅವನೇನು ಹೇಳ್ಕೊಳಕ್ಕಾಗಲ್ಲ. ಆತ ವಾಪಸ್ ಬಂದ ನಂತರ ನನ್ನ ಪುಸ್ತಕದಲ್ಲಿ ಒಂದೇ ಒಂದು ಬರೆದಿದ್ದೀನಿ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಅನ್ವೆಪ್ಟ್, ಅನ್ಸಂಗ್, ಅನ್ಆನರ್ಡ್ ಅಂತ. ಯಾರಾದರೂ ಒಬ್ಬ ವ್ಯಕ್ತಿ ಸತ್ತರೆ ಅವನ ಬಗ್ಗೆ ಅಳುವುದಿಲ್ಲ, ಅವನಿಗೆ ಯಾವುದೇ ರೀತಿಯ ಗೌರವ ಕೊಡೋದಿಲ್ಲ, ಏನು ಗೌರವ ಸಿಗೋಲ್ಲ, ಅವನು ಹಾಗೆ ಎಲೆಮರೆ ಕಾಯಾಗಿ ಹೊಟ್ಟೋಗ್ತಾನೆ. ಹಾಗೆ ಇಂತಹ ಕೆಲವರು ಇವ್ರು ಏನು ಮಾಡಿದ್ರು, ಅವ್ರು ಎಂಥ ತೊಂದರೆಗಳು ಅನುಭವಿಸಿದ್ರು. ಗೂಢಚರ್ಯೆ ಅನ್ನೋದು ಕೇವಲ ಒಂಥರ ರೊಮ್ಯಾಂಟಿಕ್ ಇಲ್ಲ, ಅಲ್ಲಿ ಸಾಕಷ್ಟು ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ಬೇಕಾಗತ್ತೆ. ತಮ್ಮ ಕುಟುಂಬದವರಿಂದ ದೂರವಾಗಿರಬೇಕಾಗತ್ತೆ. ಆ ಕುಟುಂಬದವರಿಗೆ ಅವ್ರೇನು ಮಾಡ್ತಾರೆ ಅಂತಲೇ ಗೊತ್ತಿರೋದಿಲ್ಲ, ಕೆಲವು ಸಲ ಬದುಕಿದ್ದಾರೆ ಇಲ್ಲ ಸತ್ತಿದ್ದಾರೆ ಗೊತ್ತಿರಲ್ಲ. ಆ ಥರ ರಿಯಲ್ ಆಗಿ ಏನಾಯಿತು ಅಂತ ಸ್ಟೋರೀಸ್ ಬರೆದಿದ್ದೀನಿ. ಇದು ಸಪ್ನಾ ಬುಕ್ ಹೌಸ್ ಇದು ಪ್ರಕಟ ಮಾಡ್ತಾ ಇದೆ. ಇನ್ನೊಂದು ವಾರದಲ್ಲಿ, ಅಂದರೆ ಮುಂದಿನ ವಾರ 15-14ನೇ ತಾರೀಕು ಅಷ್ಟೊತ್ತಿಗೆ ಮಾರುಕಟ್ಟೆಗೆ ಬರ್ತದೆ. 195 ರೂಪಾಯಿ ಒಂದು ಅಷ್ಟೇ ಪೇಜ್ಗಳ ಪುಸ್ತಕ ಇದು. ಇದರಲ್ಲಿ ಎಲ್ಲ ನೈಜ ಘಟನೆ ಆಧರಿಸಿ ಅದನ್ನು ಬರ್ತೀನಿ. ಅದರಲ್ಲಿ ನೀವು ಕೇಳ್ಬೋದು, ನೆಕ್ಸ್ಟ್ ಪ್ರಶ್ನೆ ನಾನೇ ಮೊದಲೇ ಹೇಳ್ಬಿಡ್ತೀನಿ, ಯಾರ್ಯಾರು ಅಂತ. 7 ಜನ ಇದ್ದಾರೆ, ಎಲ್ಲರ ಹೆಸರು ಈಗ ನಾನು ಹೇಳಲ್ಲ. ಅದು ಮೋಹನ್ ಲಾಲ್ ಭಾಸ್ಕರ್ ಅಂತ, ಮಿಲಿಟರಿಯಿಂದ ಹೋದಂತಹ, ಆರ್ಮಿಯಿಂದ ಹೋದಂತಹ ಗೂಢಚಾರ. 1968ರಲ್ಲಿ ಆತ ಪಾಕಿಸ್ತಾನಕ್ಕೆ ಹೋಗಿ ಸುಮಾರು 8 ವರ್ಷ ಕಾಲ, 74ರವರೆಗೆ 6 ವರ್ಷಗಳ ಕಾಲ ಪಾಕಿಸ್ತಾನದ ಜೈಲಿನಲ್ಲಿದ್ದು, ಅಲ್ಲಿ ಪಾಕಿಸ್ತಾನದ ಸೈನಿಕರು, ಅಧಿಕಾರಿಗಳು, ಪೊಲೀಸರು ಕೊಡುವಂತಹ ನಿರಂತರ ಚಿತ್ರಹಿಂಸೆಯನ್ನು ತಡ್ಕೊಂಡು ವಾಪಸ್ ಬಂದ ಒಂದು ಶುರು ಆಗುತ್ತೆ. ಹೆಚ್ಚಿಗೆ ಪೋರ್ಷನ್ ಅವನದಿದೆ. ಅದಾದ ಮೇಲೆ ಈಗ ನಮ್ಮ ಕುಲ್ಭೂಷಣ್ ಜಾಧವ್ ಅವರು, ಕುಲ್ಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನ ಗಲ್ಲಿಗೆ ಏರಿಸಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟಿತ್ತು. ನಮ್ಮ ದೇಶ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡಿ ಅವರ ಮರಣದಂಡನೆ ಈಗ ನಿಲ್ಲಿಸಲಾಗಿದೆ. ಅವರ ಬಗ್ಗೆ ಕೂಡ ಬರೆದಿದ್ದೀನಿ. ಕೆಲವರು ನಮ್ಮ
ಬಹಳ ಜನಕ್ಕೆ ಗೊತ್ತಿಲ್ಲ, ನಮ್ಮ ಭಾರತದ ಒಬ್ಬ ಗೂಢಚಾರನ ಪಾಕಿಸ್ತಾನದ ಈಗಾಗಲೇ ಗಲ್ಲಿಗೇರಿಸಿದ್ದಾರೆ. ಭಾರತ ಯಾವುದು ಪಾಕಿಸ್ತಾನದ ಗೂಢಚಾರನ ಗಲ್ಲಿಗೆ ಏರಿಸಿಲ್ಲ. ಈ ರೀತಿ ಸುಮಾರು 500 ಜನ ಗೂಢಚಾರರು ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ. ಒಬ್ಬ ಅಂತೂ ಈಗ ಮಡ್ರಾಸ್ನಲ್ಲಿ ಒಂದು ಹೋಟೆಲ್ನಲ್ಲಿ ವೇಟರ್ ಆಗಿದ್ದಾನೆ. ಒಬ್ಬ ಈಗಲೂ ವೇಟರ್ ಆಗಿದ್ದಾನೆ. ಇನ್ನು ಕೆಲವರು ತಮಗೆ ಕೆಲವು ಸವಲತ್ತುಗಳು ಸಿಗಬೇಕು ಅಂತ ಹೇಳಿ ಒಂದು ಗುಂಪು ಮಾಡ್ಕೊಂಡು ಹೋರಾಡ್ತಿದ್ದಾರೆ. ಕೆಲವರು ಸಾಲಗಾರರಾಗಿ ಬೇರೆ ಬೇರೆ ರೀತಿಯ ರೋಗಗಳು ಬಂದು ಆಸ್ಪತ್ರೆಯಲ್ಲಿ ದುಡ್ಡು ಕೊಡೋಕ್ಕೆ ಆಗದೆ ಮರಣವನ್ನು ಅನುಭವಿಸಿದ್ದಾರೆ. ಯಾಕೆ ಸರ್? ಇಂಥವ್ರು ಯಾಕೆಂದ್ರೆ ಅವರು ವಾಪಸ್ ಬಂದ ಮೇಲೆ ಅವ್ರಿಗೇನು ಯಾವ ರೀತಿ ಗೌರ್ಮೆಂಟ್ ಸವಲತ್ತು ಸಿಗೋಲ್ಲ. ಹೌದಾ? ಅದೇ ನನ್ನ ಪುಸ್ತಕದ ತಿರುಳು. ದುರಂಧರರು, ಈ ದುರಂಧರರು ಎಷ್ಟು ಕಷ್ಟಪಡ್ತಾರೆ, ದೇಶಕ್ಕಾಗಿ ಎಷ್ಟು ಕಷ್ಟಪಡ್ತಾರೆ. ಸರ್ ದೇಶಕ್ಕಾಗಿ ಅವ್ರ ಪ್ರಾಣ ಒತ್ತೆ ಇಡೋದಷ್ಟೇ ಅಲ್ಲ, ಇಡೀ ಫ್ಯಾಮಿಲಿನ ಒತ್ತೆ ಇಟ್ಬಿಟ್ಟಿರ್ತಾರೆ. ಹೌದು, ಅದೆಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ಅವ್ರಿಗೆ ಯಾಕೆಂದ್ರೆ ನಾವು ಅದು ಕಾರಣ ಏನಂದ್ರೆ, ಯಾವ ದೇಶ ಕೂಡ ಇನ್ನೊಂದು ದೇಶದಲ್ಲಿ ತಾನು ಗೂಢಚರ್ಯೆ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅದಾಗೋದೇ ಇಲ್ಲ. ಹಾಗಾಗಿ ಅವ್ರನ್ನ ಯಾವುದೇ ಸರ್ಕಾರ, ಕೇವಲ ಭಾರತ ಅಲ್ಲ, ಇದು ಎಲ್ಲ ಕಡೆನೂ ಹಾಗೆ, ಯಾವುದೇ ಸರ್ಕಾರನೂ ಅವ್ರನ್ನ ಇವನು ನಮ್ಮ ದೇಶದ ಗೂಢಚಾರ ಅಂತ ಹೇಳೋಕ್ಕಾಗಲ್ಲ. ಅವನಿಗೂ ನಮಗೂ ಗೊತ್ತಿಲ್ಲ ಅಂತ ನಾವು ಹೇಳಿಬಿಡ್ತೀವಿ. ಹಾಗಾಗಿ ಗೊತ್ತಿಲ್ಲ. ಎಷ್ಟೋ ಜನ ನಮ್ಮ ಬ್ಲ್ಯಾಕ್ ಟೈಗರ್ ಅಂತ ಪಾಪ ಚಿಕ್ಕ ಚಿಕ್ಕ ಹುಡುಗ, ಅವನು ಪಾಕಿಸ್ತಾನದಲ್ಲಿ ಜೈಲಿನಲ್ಲಿದ್ದಾಗ ಪಾಕಿಸ್ತಾನದಲ್ಲಿ ಅವನ್ನ ಕೊಲೆ ಕೂಡ ಮಾಡಿಬಿಟ್ರು. ಈ ರೀತಿ ಬಹಳ ಜನ ಕಷ್ಟ ಅನುಭವಿಸಿದ್ದಾರೆ. ಅವರು ಅಲ್ಲಿದ್ದಾಗಲೂ ಕಷ್ಟ, ಇಲ್ಲಿ ಬಂದಾಗಲೂ ಯಾವ ರೀತಿ ಅವರಿಗೆ. ಬಟ್ ಅವ್ರಿಗೆ ಸಂಬಳ ಅಂತ ಏನೂ ಇರಲ್ವಾ? ಸಂಬಳ ಕೊಡ್ತಾರೆ, ಆದರೆ ವಾಪಸ್ ಬಂದಮೇಲೆ ಏನಿಲ್ವಲ್ಲ. ಅವ್ರು ಗೌರ್ಮೆಂಟ್ ಸರ್ವಿಸ್ ಬಂದ ನಾನು ಸರ್ಕಾರದ ನೌಕರಿ ಇದ್ದೆ, ಪೆನ್ಷನ್ ಕೊಡ್ತಾರೆ. ಈಗ ಅವ್ರಿಗೆಂತ ಪೆನ್ಷನ್ನು ಇಲ್ಲ, ಏನೂ ಇಲ್ಲ. ಹಾಗಾಗಿ ತುಂಬ ಜನ ಏನಾಗುತ್ತೆ ಅಂದರೆ, ಈ ರೀತಿ ದುರಂಧರರು ಪಾಕಿಸ್ತಾನಕ್ಕೆ ಹೋಗೋರು ತುಂಬ ಜನ ಬರೀ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅಷ್ಟೇ. ಅಲ್ಲಿ ಹೋದಾಗ ಇಷ್ಟು ಬರುತ್ತೆ, ಅಲ್ಲಿಂದ ವಾಪಸ್ ಬಂದಮೇಲೆ ಇಲ್ವೇ ಇಲ್ಲ, ಅವ್ರು ಆಯ್ತು ಮುಗೀತು ಕೆಲಸ. ಆ ರೀತಿ ಅದು ಬರ್ದಿದ್ದೀನಿ. ಅದು ನಂಗೆ ತುಂಬ ದುಃಖ ಆಗುತ್ತೆ, ನೋವಾಗುತ್ತೆ. ಬೇಕು ಸರ್ ಫಸ್ಟ್ ಕಾಪಿ ಬಂದ್ಬಿಡ್ತೀನಿ. ಒಂದು ಸ್ವಲ್ಪ ದಿವಸ ಬರಲಿ. ಆ ಪುಸ್ತಕ ಬಂದಿದ ತಕ್ಷಣ ನಾನು ನಿಮಗೆ ಆ ಪುಸ್ತಕದ ಕವರ್ ಪೇಜ್ ತೋರಿಸ್ತೀನಿ. ಬೇಕಾದ್ರೆ ಆಮೇಲೆ ನಿಮ್ಮ ವೀಕ್ಷಕರಿಗೆ ತೋರಿಸ್ಬೋದು. ಅದು ಇನ್ನೇನು ಬಂದ್ಬಿಡುತ್ತೆ, ಸಪ್ನಾ ಬುಕ್ ಹೌಸಲ್ಲಿ ಮತ್ತು ಬೇರೆ ಬೇರೆ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ನೋಡ್ಬೋದು. ಯಾಕೆಂದರೆ ಅವರ ಕಥೆ ನನಗೆ ಬರಹಗಾರನಾಗಿ, ನನಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನನಗೆ ಕಣ್ಣಲ್ಲಿ ನೀರು ತರಿಸುವಂಥ ಕಥೆಗಳದು. ಅದನ್ನು ನೀವೆಲ್ಲ ಓದ್ತೀರಿ, ನಮ್ಮ ವೀಕ್ಷಕರು ಓದ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಬೇಹುಗಾರಿಕೆ ಅನ್ನೋದು ತುಂಬ ಸುಲಭದ ಕೆಲಸ ಅಲ್ಲ. ಅದ್ರ ಎಷ್ಟು ಗ್ಲ್ಯಾಮರ್ ಇದೆ, ಯಾಕೆಂದರೆ ದುರಂಧರ ನೋಡಿದ ತಕ್ಷಣ ನಾವೆಲ್ಲ ಓಹೋ ಪಾಕಿಸ್ತಾನಕ್ಕೆ ಹೋಗಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತೆಲ್ಲ ಇರುತ್ತೆ. ಆದರೆ ಅಲ್ಲಿ ಏನು ಕಷ್ಟ ಬರುತ್ತೆ ಗೊತ್ತಿರಲ್ಲ, ಅದನ್ನು ತಿಳ್ಕೊಬೇಕು.